ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇಂದು ನಿತ್ಯ ಕರ್ಮಗಳಲ್ಲಿ ಒಂದಾದಂತಹ ಸಂಧ್ಯಾ ವಂದನೆಯಲ್ಲಿ ಬರುವ ಮುದ್ರಾಕರಣದ ಬಗ್ಗೆ ತಿಳಿಯೋಣ. ಮುದ್ರೆಗಳನ್ನು ಮಾಡುವ ವಿಧಾನ ಈ ರೀತಿ ಇದೆ. ಮೊದಲಿಗೆ ಈ ಶ್ಲೋಕ ಪ್ರಾರಂಭವಾಗುವುದು ಸುಮುಖಂ ಸಂಪುಟಂಚೈವ ವಿತತಂ ವಿಸ್ತೃತಂ ತಥಾ ಎಂಬ ವಾಕ್ಯದಿಂದ. ಸುಮುಖಂ ಎಂದು ಹೇಳಿದಾಗ ತಮ್ಮ ಎರಡೂ ಕೈಗಳನ್ನು ಜೋಡಿಸಿ ಈ ರೀತಿ ಬೆರಳುಗಳನ್ನು ಜೋಡಿಸಿ ಹೆಬ್ಬೆರಳುಗಳನ್ನು ಮೇಲ್ಭಾಗದಲ್ಲಿ ಇಡುವಂಥದ್ದು, ಈ ರೀತಿ ತೋರಿಸೋದು ಸುಮುಖಂ. ಮುಂದಿನ ಪದ ಸಂಪುಟಂ ಚೈವ, 5 ಬೆರಳುಗಳನ್ನು ಈ ರೀತಿ ಜೋಡಿಸುವಂಥದ್ದು ಸುಮುಖಂ ಸಂಪುಟಂ ಚೈವ ವಿತತಂ. ವಿತತಂ ಎಂದಾಗ 2 ಹಸ್ತಗಳನ್ನು ಚಾಚುವುದು, ಬೆರಳುಗಳನ್ನು ಜೋಡಿಸಿ ಇಟ್ಕೊಂಡಿರಬೇಕು. 4ನೇದು ವಿಸ್ತೃತಂ ತಥಾ. ವಿಸ್ತೃತಂ ತಥಾ ಎಂದಾಗ 5 ಬೆರಳುಗಳನ್ನು ಬೇರ್ಪಡಿಸಬೇಕು. ಸುಮುಖಂ ಸಂಪುಟಂ ಚೈವ ವಿತತಂ ವಿಸ್ತೃತಂ ತಥಾ. ಮುಂದಿನ ವಾಕ್ಯ ದ್ವಿಮುಖಂ. ಕಿರುಬೆರಳು ಮತ್ತು ಉಂಗುರದ ಬೆರಳನ್ನು ಜೋಡಿಸಿ ದ್ವಿಮುಖಂ. ತ್ರಿಮುಖಂ ಚೈವ, 3ನೇ ಬೆರಳು ಮತ್ತು ಚತುಃ ಪಂಚಮುಖಂ ತಥಾ, 4 ಮತ್ತು 5ನೇ ಬೆರಳನ್ನು ಜೋಡಿಸಬೇಕು. ಇನ್ನು ಮುಂದಿನ ವಾಕ್ಯ ಷಣ್ಮುಖೋ. ಷಣ್ಮುಖೋ, ಹೆಬ್ಬೆರಳು ಮತ್ತು ಕಿರುಬೆರಳುಗಳನ್ನು ಬಿಟ್ಟು ಇನ್ನು 3 ಬೆರಳುಗಳನ್ನು ಈ ರೀತಿ ಜೋಡಿಸ್ಕೋಬೇಕು. ಷಣ್ಮುಖ. ಷಣ್ಮುಖೋ ಅಧೋಮುಖಂಚೈವ. ಅಧೋಮುಖ ಅಂದರೆ ತಳಭಾಗಕ್ಕೆ. ಅಧೋಮುಖಂಚೈವ ವ್ಯಾಪಕಾಂಜಲಿಕಂ ತಥಾ. ವ್ಯಾಪಕಾಂಜಲಿಕಂ ತಥಾ ಅಂತ ಹೇಳಿ ಅಧೋಮುಖದಿಂದ ಮೇಲ್ಭಾಗಕ್ಕೆ ಹೀಗೆ ತೋರಿಸಬೇಕು. ವ್ಯಾಪಕಾಂಜಲಿಕಂ ತಥಾ. ಮುಂದಿನ ವಾಕ್ಯ ಶಕಟಂ. ಈ ರೀತಿ ಬೆರಳುಗಳನ್ನು, ತೋರ್ಬೆರಳು ಮತ್ತು ಹೆಬ್ಬೆರಳುಗಳನ್ನು ಜೋಡಿಸಿಕೊಂಡು ಹೀಗೆ ತೋರಿಸಿದಾಗ ಮೇಲ್ಭಾಗಕ್ಕೆ ಊರ್ಧ್ವಮುಖವಾಗಿ ಬೇಡ, ಹೀಗೆ ಮುಂಭಾಗಕ್ಕೆ ತೋರಿಸಿದಾಗ ಶಕಟಂ. ಯಮಪಾಶಂಚ. ಯಮಪಾಶಕ್ಕೆ ಬಲಗೈನ ತೋರ್ಬೆರಳಿಗೆ ಎಡಗೈನ ತೋರ್ಬೆರಳುಗಳನ್ನು ಹಾಕಿ ಹೀಗೆ ಗಟ್ಟಿಯಾಗಿ ಇಟ್ಕೊಳ್ಬೇಕು. ಹೀಗೆ ಶಕಟಂ ಯಮಪಾಶಂಚ. ಮುಂದಿನ ಪದ ಗ್ರಥಿತಂ. ಈ ರೀತಿ ಬಲಗೈನಲ್ಲಿ ಮುದ್ರೆ ಇಟ್ಕೊಂಡು ಎಡಗೈನ ಹೆಬ್ಬೆರಳು ಮತ್ತು ತೋರ್ಬೆರಳುಗಳನ್ನು ಸೇರಿಸಿ ಹೀಗೆ ಮುಡಿಯನ್ನು ಹಾಕುವಂಥದ್ದು. ಘೃತಿತಂಚೋಲ್ಮುಖೋನ್ಮುಖಂ. ಸನ್ಮುಖ ಮತ್ತು ಉನ್ಮುಖ. ಗ್ರಥಿತಂಚೋಲ್ಮುಖಂ ಮುಖಂ ಎಂದು ಹೇಳಿದ ನಂತರ ಮುಂದಿನ ವಾಕ್ಯ ಪ್ರಲಂಬಂ. 2 ಕೈಗಳನ್ನು ಮೇಲಕ್ಕೆತ್ತಿ ಮುಷ್ಟಿಕಂಚೈವ, ಮುಷ್ಟಿಯನ್ನು ಬಿಗಿಯಾಗಿ ಹಿಡಿಯಬೇಕು. ಪ್ರಲಂಬಂ ಮುಷ್ಟಿಕಂಚೈವ ಮತ್ಸ್ಯ. ಮತ್ಸ್ಯ ಅಂದರೆ ಮೀನಿನ ಆಕಾರವನ್ನು ಎಡಗೈ ಹಸ್ತದ ಮೇಲೆ ಬಲಗೈ ಹಸ್ತವನ್ನು ಇಟ್ಟು ಎಡಗೈನ ಹೆಬ್ಬೆರಳು ಮತ್ತು ಬಲಗೈನ ಹೆಬ್ಬೆರಳುಗಳನ್ನು ಹೀಗೆ ಮಾಡೋದು. ಮತ್ಸ್ಯ. ಕೂರ್ಮಃ. ಕೂರ್ಮ ಅಂತ ಹೇಳಿದಾಗ ಎಡಗೈನ ಹೆಬ್ಬೆರಳು ಮತ್ತು ತೋರ್ಬೆರಳುಗಳನ್ನು ಹೀಗಿಟ್ಕೊಳ್ಳಿ. ಬಲಗೈನ ಹೆಬ್ಬೆರಳಿನ ಮೇಲೆ ಬಲಗೈನ ಕಿರುಬೆರಳಿನ ಎಡಗೈ ಕಿರುಬೆರಳಿನ ಮೇಲೆ ಇಟ್ಟು ಈ 3 ಬೆರಳುಗಳನ್ನು ಎಡಗೈನ 3 ಬೆರಳಿನ ಮೇಲೆ ಜೋಡಿಸುವಂಥದ್ದು. ಇದಕ್ಕೆ ಕೂರ್ಮ ಮುದ್ರೆ ಅಂತ ಕರಿತೀವಿ. ಪ್ರಲಂಬಂ ಮುಷ್ಟಿಕಂಚೈವ ಮತ್ಸ್ಯ ಕೂರ್ಮಃ ವರಾಹಕಂ. ವರಾಹ ಮುದ್ರೆಗೆ ಎಡಗೈನ ಹಸ್ತವನ್ನು ತೆಗೆದುಕೊಳ್ಳಿ. ಆ ಹಸ್ತಕ್ಕೆ ಬಲಗೈಯಿಂದ ಮುಚ್ಚಿ ಜೋಡಿಸಿಕೊಂಡು ಎಡಗೈನ ಮತ್ತು ಬಲಗೈನ ಹೆಬ್ಬೆರಳನ್ನು ಈ ರೀತಿ ಮೇಲಕ್ಕೆ ಇಡಬೇಕು. ಕೂರ್ಮ ವರಾಹಕೌ. ಇನ್ನು ಮುಂದೆ
ಸಿಂಹಾಕ್ರಾಂತಂ, ಎರಡೂ ಕೈಯನ್ನು ಮೇಲಕ್ಕೆ ಎತ್ತಿ ಸಿಂಹದ ಮುದ್ರೆ, ಸಿಂಹಾಕ್ರಾಂತಂ, ಇನ್ನೂ ಮೇಲಕ್ಕೆ ಎತ್ತಿ ಮಹಾಕ್ರಾಂತಂ, ಮುದ್ಗರಂ, ಮುದ್ಗರ ಅಂತ ಹೇಳಿದಾಗ ಬಲಗೈನ ಮುಷ್ಟಿ ಹಿಡ್ಕೊಂಡು ತಳಭಾಗದಲ್ಲಿ ಎಡಗೈನ ಇಡಬೇಕು. ಮುದ್ಗರಂ, ಪಲ್ಲವಂ ತಥಾ, ಕೈಯನ್ನು ತೆಗೆದಾಗ ಪಲ್ಲವಂ ತಥಾ. ಏತಾ ಮುದ್ರಾಶ್ಚತುರ್ವಿಂಶಾಃ ಗಾಯತ್ರ್ಯಾಂ ಸುಪ್ರತಿಷ್ಠಿತಾಃ, ಏತಾ ಮುದ್ರಾ ನ ಜಾನಾತಿ ಗಾಯತ್ರಿ ನಿಷ್ಫಲಾ ಭವೇತ್. ಇಷ್ಟು ಗಾಯತ್ರಿ ಜಪವನ್ನು ಮಾಡುವ ಸಂದರ್ಭದಲ್ಲಿ ಮಾಡುವಂತಹ ಚತುರ್ವಿಂಶತಿ ಮುದ್ರೆಗಳು, 24 ಮುದ್ರೆಗಳು. ಇದನ್ನು ಈ ಗಾಯತ್ರಿ ನಿಷ್ಫಲಾ ಭವೇತ್, ಏತಾ ಮುದ್ರಾ ನ ಜಾನಾತಿ, ಈ ಮುದ್ರೆಗಳನ್ನು ಅರಿತುಕೊಳ್ಳದೆ ಸಂಧ್ಯಾ ವಂದನೆ ಹಾಗೂ ಗಾಯತ್ರಿ ಜಪವನ್ನು ಮಾಡಿದರೆ ಮಾಡಿದಂತಹ ಗಾಯತ್ರಿ ನಿಷ್ಫಲವಾಗುತ್ತದೆ ಎಂದು ಹೇಳಿ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ನಮಸ್ಕಾರ. ಜೈ ಶ್ರೀರಾಮ್.